ಸಹೃದಯಿ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತಹ ನಿಮ್ಮೆಲ್ರಿಗೂ ಧನ್ಯವಾದವನ್ನ ಹೇಳ್ತೀನಿ. ಇಂದಿನ ವಿಡಿಯೋದಲ್ಲಿ ನಿಮ್ ಮನೇಲಿ ಎಲ್ರು ಇದ್ದೇ ಇರ್ತಾರೆ. ಸೊ ಈ ಒಂದು ಸಮಸ್ಯೆ ನಮ್ಮ ಮಕ್ಕಳಿಗೂ ಬರಬಹುದು, ಅಥವಾ ನಮ್ಮ ಮಕ್ಕಳ ಬಾಯಲ್ಲಿ ಕೂಡ ಇಂಥದೇ ಮಾತುಗಳು ಬರಬಹುದು. ಇದಕ್ಕೆ ಕೆಲವು ಪೋಷಕರ ಒಪ್ಪಿಗೆನೇ ಇರಬಹುದು, ಕೆಲವು ಪೋಷಕರಿಗೆ ಇಷ್ಟನೂ ಇಲ್ದಿರಬಹುದು. ಯಾವ ವಿಷಯ ಮಾತಾಡ್ತಿದ್ದೇನೆಂದ್ರೆ, ಇಂದಿನ ಯುವ ಜನತೆ, ಅದರಲ್ಲೂ ಹೆಣ್ಣು ಮಕ್ಕಳು ಹೆಚ್ಚಿಗೆ, ನನಗ್ ಮದುವೆ ಬೇಡ, ಮಕ್ಕಳು ಬೇಡ, ನಾನು ಹೀಗೇನೆ ಒಂಟಿಯಾಗಿರ್ತೀನಿ ಅನ್ನೋರು ಇದ್ದಾರೆ. ಮದುವೆ ಬೇಡ, ಮಕ್ಕಳು ಬೇಡ, ಆದ್ರೆ ನನ್ನ ಸಂಗಾತಿ ನನಗೆ ಇಷ್ಟ ಬಂದವ್ರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀವಿ ಅನ್ನೋರು ಇದ್ದಾರೆ. ಇದಕ್ಕೆ ಕೆಲವು ಪೋಷಕರ ಒಪ್ಪಿಗೆನೂ ಇರುತ್ತೆ. ಹೋಗ್ಲಿ, ಅವ್ರಿಷ್ಟ, ಅವ್ರ ಬದುಕು, ಅವ್ರು ಹೇಗ್ ಬೇಕೋ ಹಾಗೆ ಕಟ್ಕೊಳ್ಳಿ ಅನ್ನೋ ಕೆಟಗರಿ ಒಂದ್ ಪೋಷಕರಾದ್ರೆ, ಇನ್ನೊಂದವ್ರಿಗೆ ಇಷ್ಟ ಇರೋದಿಲ್ಲ. ಈ ತರ ಬದುಕೋದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ, ಇದು ಪ್ರಕೃತಿಗೆ ವಿರುದ್ಧ, ಅಥವಾ ಇದರಲ್ಲಿ ಭವಿಷ್ಯ ಇಲ್ಲ, ಸಮಸ್ಯೆಗಳೇ ಹೆಚ್ಚು ಅನ್ನೋ ಒಂದಿಷ್ಟು ಪೋಷಕರು. ಎರಡು ವಿಭಿನ್ನ ಮನಸ್ಥಿತಿಯ ಪೋಷಕರು ಇಲ್ಲಿರ್ತಾರೆ. ಈಗ ಯಾಕೆ ಈ ರೀತಿಯ ಯೋಚನೆಗಳು ಇಂದು ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ನಾವು ಮೊದ್ಲಿಗೆ ಥಿಂಕ್ ಮಾಡ್ಬೇಕಾಗತ್ತೆ, ಯೋಚಿಸ್ಬೇಕಾಗತ್ತೆ. ಈಗ ವಿಷಯಕ್ಕೆ ಬರೋದಾದ್ರೆ, ಮದುವೆ ಬೇಡ, ನಾವ್ ಹೇಗೆ ಇರ್ತೀವನ್ನೋ ಹೆಣ್ಮಕ್ಳ ಮನಸ್ಥಿತಿ ಹೇಗಿದೆ ಹೇಳ. ಅವರು ತಮ್ಮ ಇಷ್ಟು ದಿನದ ಅನುಭವದಲ್ಲಿ ಹೆಚ್ಚಿನದನ್ನ ನೆಗೆಟಿವ್ ನೋಡಿರ್ತಾರೆ. ತಮ್ಮ ಅಪ್ಪ ಅಮ್ಮನ್ನೋ, ತಮ್ಮ ನೇಬರ್ಸ್ ಅನ್ನೋ, ತಮ್ಮ ರಿಲೇಟಿವ್ಸ್ ಅನ್ನೋ, ಸೊಸೈಟಿಯಲ್ಲಿ ಅವರು ನೆಗೆಟಿವ್ ನ ಜಾಸ್ತಿ ನೋಡಿರ್ತಾರೆ. ಅಂದ್ರೆ ಒಟ್ಟಿಗೆ ಇದ್ದು ಗಂಡ ಹೆಂಡತಿ ಮಕ್ಕಳು ಈ ಬಾಂಧವ್ಯದಲ್ಲಿ ಯಾವುದೇ ಒಂದು ಖುಷಿ ಕೊಡುವಂತಹ ವಿಷಯ ಇಲ್ದೇನೆ ಜಗಳ, ಮನಸ್ತಾಪ, ಕಿರಿಚಾಟಗಳು, ಅಥವಾ ಈ ಡಿವೋರ್ಸ್ ಅಂತವು, ಅದರಲ್ಲಿ ಮಕ್ಕಳು ಪಡ್ತಿರುವಂತಹ ಕಷ್ಟಗಳನ್ನ, ಮತ್ತೆ ಕೌಟುಂಬಿಕ ಹಿಂಸೆಗಳನ್ನ ಗಂಡ ಹೆಂಡತಿ ಕೊಡ್ತಿರ್ಬೋದು, ಅಥವಾ ಹೆಂಡತಿ ಗಂಡನ ಕಿರುಕುಳ ಕೊಟ್ಟಿರ್ಬೋದು. ಒಟ್ಟಿನಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಅದನ್ನ ನೋಡಿರ್ಬಹುದು, ಅದನ್ನ ಫೀಲ್ ಮಾಡ್ಕೊಂಡಿರ್ಬಹುದು. ಆಮೇಲೆ ಮದ್ವೆ ಅನ್ನೋದು ಒಂದು ಶಾಶ್ವತ ಬಂಧ. ಇಷ್ಟ ಇರ್ಲಿ, ಅವನ್ ಇಷ್ಟ ಇಲ್ಲದೆ ಇರ್ಲಿ, ಹೆಣ್ಮಕ್ಳು ಅನುಸರಿಸ್ಕೊಂಡು ಹೋಗ್ಬಹುದು ಅನ್ನೋದು ತಲೆತಲಾಂತರದಿಂದ ಬಂದ್ಬಿಟ್ಟಿದೆ. ಅದನ್ನ ನೋಡಿದ ಮನ್ಸಿಗೆ ಮೋಸ್ಟ್ಲಿ ಹಾಗನ್ಸಿರ್ಬಹುದು, ಬೇಡಪ್ಪ ಅಂತ. ಇನ್ನೊಂದು ಮೇನ್ ಪ್ರಾಬ್ಲಮ್ ನನಗನ್ಸ್ತಿರೋದು, ಈಗ ಮೊದ್ಲು ಎಜುಕೇಶನ್ ಇರ್ಲಿಲ್ಲ ಒಂದು ಕಾಲದಲ್ಲಿ ಹೆಣ್ಮಕ್ಳಿಗೆ. ಅವ್ರಿಗೇನು ಮದುವೆ ಆದ್ಮೇಲೆ ಗಂಡ, ಮನೆ, ಮಕ್ಕಳು, ಸಂಸಾರ, ನನ್ನ ಜೀವನ ಇಷ್ಟಕ್ಕೆ ಸೀಮಿತ ಅಂತ ಅವರು ತಮ್ಮ ಜೀವನವನ್ನ ಸಾಧಿಸಿ ಕಣ್ಮರೆ ಆಗ್ತಿದ್ರು. ಆಮೇಲೆ ಹೆಣ್ಮಕ್ಳಿಗೆ ಕಂಪಲ್ಸರಿ ಎಜುಕೇಶನ್ ಬರುತ್ತೆ, ಓದ್ತಾರೆ, ತಿಳ್ಕೊಂತಾರೆ, ಗಂಡು ಹೆಣ್ಣು ಸಮಾನ ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಯಾರ ಅಡಿಯಾಳು ಯಾರು ಅಲ್ಲ, ಇಲ್ಲಿ ಕೀಳರ್ಮೆ ಹೋಗುತ್ತೆ. ಅಂದ್ರೆ ಕೀಳರ್ಮೆ ಅಂತಂದ್ರೆ ಎಲ್ಲರೂ ಸಮಾನವಾಗಿ ನೋಡ್ಬೇಕು ಅನ್ನೋದನ್ನ ಹುಡುಗಿ ಎಲ್ಲರೂ ಕಲಿತಾರೆ. ಆದ್ರೆ ಯಾವುದೇ ಪುಸ್ತಕದಲ್ಲಿ, ಅದು ಮಾತ್ರ ಪುಸ್ತಕದಲ್ಲಿರೋ ಅಕ್ಷರಗಳು. ಈಗ ಒಂದ್ ಎಕ್ಸಾಂಪಲ್, ಮದುವೆ ಆಗುತ್ತೆ. ಮದುವೆ ಆದ ತಕ್ಷಣ ಫಸ್ಟಿಗೆ ಗಂಡ್ ಮಕ್ಳು ಕೆಲಸ ಬಿಡೋದಕ್ಕೆ ಹೋಗೋದಿಲ್ಲ. ಹೆಣ್ಮಕ್ಳು ಫಸ್ಟಿಗೆ ತ್ಯಾಗ ಮಾಡ್ಬೇಕು. ಗಂಡ, ಮನೆ, ಮಕ್ಳಿಗೋಸ್ಕರ ಅವಳು ಓದಿರ್ತಾಳೆ, ಹೋಗೋದಕ್ಕಾಗೋದಿಲ್ಲ, ಕೆಲ್ಸವನ್ನ ಬಿಡ್ತಾಳೆ. ಬಟ್ ಪ್ರಾಬ್ಲಮ್ ಇಲ್ಲ, ಇದು ಒಂದು ಡಿವೋರ್ಸ್ ಕಾರಣ ಅಂತ ನಾನು ಹೇಳ್ತಿಲ್ಲ, ಒಂದು ಸಿಚುವೇಶನ್ ಹೇಳ್ತಾ ಇದ್ದೀನಿ. ಕೆಲ್ಸ ಬಿಡ್ತಾಳೆ, ಅವಾಗ ಮನ್ಸಲ್ಲಿ ನೋವನ್ನ ಅನುಭವಿಸ್ತಾಳೆ, ನನಗೆ ಹೋಗಕ್ ಆಗ್ತಿಲ್ಲ ಅನ್ನೋದು. ಓಕೆ, ಅದು ಕೆಲವ್ರ ಮನೆಯಲ್ಲಿ ಮಕ್ಳೊಂದು ಹಂತಕ್ಕೆ ಬಂದ್ಮೇಲೆ ಮತ್ತೆ ಸಪೋರ್ಟ್ ಮಾಡ್ತಾರೆ. ಹೋಗು, ಪರವಾಗಿಲ್ಲ, ನಿನ್ನ ಕೆರಿಯರ್ ನೀನ್ ನೋಡ್ಕೊ, ನಿನ್ನ ತಾಯಿತನವನ್ನ, ನಿನ್ನ ಕೆಲ್ಸವನ್ನ, ನಿನ್ನ ಜವಾಬ್ದಾರಿಯನ್ನ ಪೂರ್ತಿ ಮುಗಿಸಿದೀಯಾ, ನೀನ್ ಹೋಗ್ಬಹುದು ಅಂದಾಗ ಮೋಸ್ಟ್ಲಿ ಇವತ್ತು ಹೆಣ್ಮಕ್ಳು ಈ ಮದುವೆ ಬೇಡ ಅನ್ನೋದಕ್ಕೆ ಅಷ್ಟೊಂದು ಅಂತ ಹೇಳ್ತಾರಲ್ಲ, ಕಠಿಣವಾಗಿ ನಡ್ಕೊಂತಿರ್ಲಿಲ್ಲ ಅನ್ಸುತ್ತೆ. ಒಂದ್ ರೀಸನ್ಗಳಿವೆಲ್ಲ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಇನ್ನೊಂದು, ಸರಿ ಅದನ್ನೆಲ್ಲಾ ಮೀರಿ ನಾನ್ ಮನೆನೂ ನೋಡ್ಕೊಂತೀನಿ, ನನ್ ಮಕ್ಳನ್ನೂ ನೋಡ್ಕೊಂತೀನಿ, ನನ್ ಫ್ಯಾಮಿಲಿಗೂ ಟೈಮ್ ಕೊಡ್ತೀನಿ, ನಾನು ಹೊರಗಡೆ ಹೋಗಿ ದುಡಿತೀನಿ ಅಂತ ಹೋಗ್ತಿರೋ ಮಹಿಳೆಯರು ಪಡ್ತಿರೋ ಪಾಡು ಅಷ್ಟಿಷ್ಟಲ್ಲ. ಅಂದ್ರೆ ಕೆಲವ್ರ ಮನೇಲಿ ಸಪೋರ್ಟ್ ಇದೆ, ತುಂಬಾ ರೇರು. ಆದ್ರೆ ಇನ್ ಕೆಲವ್ರ ಮನೆಯಲ್ಲಿ ಪ್ರತಿ ಒಂದು ಕೆಲ್ಸನೂ ಆ ಹೆಣ್ಮಗಳ ಮೇಲೆ ಬಿದ್ದಿರತ್ತೆ. ಗಂಡ್ ಮಕ್ಳು ಯಾವ್ದೇ ರೀತಿಯ ಸಪೋರ್ಟ್ ಮಾಡ್ತಿರಲ್ಲ. ಅವರ ಕೆಲ್ಸ, ಅವರ ಜವಾಬ್ದಾರಿ ಮಾತ್ರ ಮುಗಿಸ್ತಿರ್ತಾರೆ. ಇದನ್ನ ನೋಡಿರ್ಬಹುದು. ಇಷ್ಟು ಮಾಡ್ಬೇಕಾ?
ಇಷ್ಟೊಂದು ಜವಾಬ್ದಾರಿನ ನನ್ನ ತಲೆ ಮೇಲೆ ಹೊತ್ಕೋಬೇಕಾ? ಅದನ್ನ ಅಕ್ಕಪಕ್ಕ ಸುತ್ತ ನೋಡಿರ್ತಾರೆ, ಆ ಮನ್ಸ್ ಮೇಲೆ ಪರಿಣಾಮ ಬಿದ್ದಿರ್ಬಹುದು. ಇದು ಒಂದು. ಆಮೇಲೆ ಗೊತ್ತಲ್ಲ, ಈಗ್ಲೂ ದೌರ್ಜನ್ಯಗಳು ನಡೀತಾ ಇದೆ. ಗಂಡ್ ಮಕ್ಳು ಮಾಡಿದ್ದೆ ಸರಿ ಅನ್ನೋ ಒಂದು ಎಷ್ಟೋ ಒಂದು ಕುಟುಂಬಗಳು ಈಗ್ಲೂ ಇದೆ, ಆಯ್ತಾ? ಅಂದ್ರೆ ಅವ್ರಿಗೇನು ಎದುರುತ್ರ ಕೊಡ್ಬಾರ್ದು, ಅವ್ರು ಹೇಳಿದ್ದೆ ಸರಿ, ಅವ್ರ ಆಸೆಗೆನೆ ಅವ್ರಿಗೋಸ್ಕರನೇ ಹೆಣ್ಮಕ್ಳು ಇರೋದು ಅನ್ನೋ ಒಂದು ಮನಸ್ಥಿತಿ ಈಗ್ಲೂ ಇದೆ. ಹಾಗಂತ ನಾನು ಎಲ್ಲವೂ ಹೇಳ್ತಾ ಇಲ್ಲ. ಮತ್ತೆ ಮಕ್ಕಳ ಜವಾಬ್ದಾರಿನ ಪೂರ್ತಿ ಹೆಣ್ಮಕ್ಳಿಗೆ ಬಿಟ್ಬಿಡ್ತಿದ್ದಾರೆ ಕೆಲವ್ರ ಮನೆಯಲ್ಲಿ. ಓದ್ಸೋದಾಗಿರ್ಬಹುದು, ಅವರ ಒಂದ ಕೇರಿಂಗ್ ಆಗಿರ್ಬಹುದು, ಪ್ರತಿಯೊಂದು ಜವಾಬ್ದಾರಿನೂ ಈಗ್ಲೂ ಕೂಡ, ಅದು ಹಳ್ಳಿ ಕಡೆ ಇರಬಹುದು, ಸಿಟಿಯಲ್ಲಿ ಇರಬಹುದು, ಕೆಲವರು ಆ ಜವಾಬ್ದಾರಿನ ತಗೊಳ್ಳೋದೇ ಇಲ್ಲ. ಹೇಳ್ತಾರೆ ಅಷ್ಟೇ, ಬಟ್ ಎಲ್ಲವಲ್ಲೂ ಒಂದಿಷ್ಟು ಜನ, ಒಂದ್ 10% ಆ ಜವಾಬ್ದಾರಿನ ಈಕ್ವಲ್ ಆಗಿ ಮೋಸ್ಟ್ಲಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲಾ ನೋಡಿರೋ ಹೆಣ್ಮಕ್ಳಿಗೆ ಏನಾಗತ್ತೆ, ಒಂದು ಮಟ್ಟದ ಈ ಜವಾಬ್ದಾರಿ ನಾನು ತಗೊಳ್ಳೋದೇ ಇಲ್ಲ, ನನಗ್ ಬೇಡ ಅನ್ನೋ ಮನಸ್ಥಿತಿ ಬಂದಿರಬಹುದು. ಆದ್ರೆ ನನ್ನ ಸಜೆಷನ್ ಏನು ಅಂತಂದ್ರೆ, ಇಲ್ಲಿ ಪೋಷಕರ ಪಾತ್ರ ಜಾಸ್ತಿ ಇದೆ. ಪೋಷಕರು ನಾವು ಮಕ್ಕಳನ್ನ ಬೆಳೆಸುವಾಗ ಅಟ್ಲೀಸ್ಟ್ ಗಂಡಿರ್ಲಿ ಅದು ಹೆಣ್ಣಿರ್ಲಿ, ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡೋದನ್ನ ನಾವು ಕಲ್ಸಿರೋದಿಲ್ಲ. ಕೆಲಸ ಮಾಡಿಸುವಾಗ ಪಾರ್ಶಿಯಾಲಿಟಿ, ಹೆಣ್ಣಿಗೆ ಒಂದ್ ರೀತಿ ಕೆಲಸ ಕೊಡೋದು, ಗಂಡ್ ಮಕ್ಳಿಗೆ ಒಂಥರ ಕೆಲಸ ಕೊಡೋದು. ಊಟ ಮಾಡ್ತೀವಲ್ವಾ, ಎಲ್ರು ಊಟ ಮಾಡ್ತೀವಂದ್ಮೇಲೆ ಗಂಡ್ ಮಕ್ಳಿಗೆ ಒಂದ್ ರೀತಿ ಕೆಲಸ, ಹೆಣ್ಮಕ್ಳಿಗೆ ಒಂದ್ ರೀತಿ ಕೆಲಸ. ಯಾವುದು? ಹೆಣ್ಣು ಮಕ್ಳಿಗೆ ಏನ್ ಕೆಲಸ ಕೊಡ್ತಾರೋ ಗಂಡ್ ಮಕ್ಳಿಗೆ ಅದನ್ನ ಕೊಡಿ, ಅವ್ರಿಗೂ ಹೇಳ್ಕೊಡಿ. ಬಟ್ಟೆ ವಾಶ್ ಮಾಡೋದ್ ಗೊತ್ತಿಲ್ಲ, ಅಡ್ಗೆ ಮಾಡೋದ್ ಗೊತ್ತಿಲ್ಲ, ಪಾತ್ರೆ ತೊಳೆಯೋದ್ ಗೊತ್ತಿಲ್ಲ, ನೆಲ ಒರೆಸೋದ್ ಗೊತ್ತಿಲ್ಲ, ಎಲ್ಲದಕ್ಕೂ ಮಿಷನ್ ಬೇಕು, ಇಲ್ಲ ಕೆಲ್ಸದವ್ರು ಬೇಕು. ಎಷ್ಟು ದಿನ ನಡೆಯುತ್ತೆ ಸಂಸಾರ? ಒಂದ್ ಹೆಣ್ಣು ತಗೊಂಡ್ ಹೋಗೋದು ಅಷ್ಟು ಈಸಿ ಇಲ್ಲ. ನಾವು ಚೈಲ್ಡ್ಹುಡ್ ಅಲ್ಲೇ ಈ ಗಂಡ್ ಮಕ್ಳಿಗೂ ಕೂಡ ಎಲ್ಲದನ್ನ ಕಲ್ಸ್ಕೊಟ್ಟಾಗ ಮದ್ವೆ ಆದ್ಮೇಲೆ ಅವ್ರಿಗೆ ಆ ಸಮಸ್ಯೆ ಬರೋದಿಲ್ಲ. ಇಬ್ರು ಶೇರ್ ಮಾಡ್ಕೊಂತಾರೆ ಕೆಲ್ಸಗಳನ್ನ, ಇಬ್ರು ಜವಾಬ್ದಾರಿನ ಹಂಚ್ಕೊಂತಾರೆ. ಅವಾಗ ಅರ್ಧ ಸಮಸ್ಯೆ ಕ್ಲಿಯರ್ ಆಗತ್ತೆ. ಇಂದಿನ ಹೆಚ್ಚಿನ ಮನೇಲಿ ನಾವು ನೋಡಿದ್ದು ಇದೆ, ನನ್ನ ಗಂಡ ನನಗೆ ಹೆಲ್ಪ್ ಮಾಡ್ತಿಲ್ಲ, ಮಕ್ಳ ವಿಚಾರನ ನೋಡ್ಕೊಂತಿಲ್ಲ, ಅವನು ಅವ್ನ್ ಪಾಡಿಗಿರ್ತಾನೆ, ಬರ್ತಾರೆ, ತಿಂತಾರೆ, ಹೋಗ್ತಾರೆ. ಎಷ್ಟು ದಿನ ನಾನು ಅನುಭವಿಸ್ಲಿ, ನನಗ್ ಬೇಡ, ನಾನು ಸಪರೇಟ್ ಆಗ್ಬಿಡ್ತೀನಿ. ಓಕೆ, ಇದು ಒಂದು ಕಾರಣ. ನೀವು ಕೇಳ್ಬೋದು, ಇದು ಹೆಣ್ಮಕ್ಳು ಪರ ಆಯ್ತಲ್ಲ ಅಂತ. ಹೆಚ್ಚಿನ ಕೆಲವು ಗಂಡ್ಮಕ್ಳು ಒಳ್ಳೆಯವರಿದ್ದು ಕೂಡ ಹೆಂಡತಿಯರ್ ಅಡ್ಜಸ್ಟ್ ಮಾಡ್ಕೊಂತ ಹೋಗ್ತಿರಲ್ಲ, ಅದು ನೋಡಿದೀನಿ. ಪಾಪ ಒಳ್ಳೆ ಸಪೋರ್ಟ್ ಮಾಡ್ತಿರ್ತಾರೆ, ಆದ್ರೂ ಕೂಡ ಹೆಣ್ಮಕ್ಳು ಈ ಮಾಡರ್ನ್, ಅದು ಇದು ಸಂಬಂಧ, ಈ ರಿಸ್ಕ್ ಬೇಡ ನನಗೆ ಅಂದ್ಬಿಟ್ಟು ಸಪರೇಟ್ ಆಗೋರು ಇದಾರೆ. ಬರೀ ಇಲ್ಲಿ ಗಂಡ್ಮಕ್ಳದೇ ತಪ್ಪು ಅಂತ ಹೇಳೋದಕ್ಕೆ ತಪ್ಪಾಗತ್ತೆ, ಗಂಡ್ಮಕ್ಳದೇ ತಪ್ಪು ಅಂತ ಹೇಳೋದು ಕೂಡ ಸುಳ್ಳು. ಅದರ ಮೆಜಾರಿಟಿ ಸ್ವಲ್ಪ ಜಾಸ್ತಿ ನಾವು ಬೆಳೆಸೋದ್ರಲ್ಲಿ ಎಡವ್ತಾ ಇದೀವಿ. ಅದಂತೂ ನಾನಂತೂ ನೋಡಿದೀನಿ. ಆಮೇಲೆ ಇಂದಿನ ಇವತ್ತು ತುಂಬಾ ಹೆದರ್ಕೊಂತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಹೆಣ್ಣು ಮಕ್ಳಿಗೆ ಒಂದು ಸಂಸಾರವನ್ನು ನಡೆಸುವಷ್ಟು, ಹೊರಗಡೆ ಒಳಗಡೆ ಎರಡನ್ನೂ ಮೇಂಟೈನ್ ಮಾಡುವಷ್ಟು, ಮಕ್ಕಳನ್ನ ಬೆಳೆಸುವಷ್ಟು ಶಕ್ತಿ ಆ ದೇವ್ರು ಕೊಟ್ಟಿರ್ತಾನೆ. ಅದು ಪ್ರಕೃತಿ ನಮಗ್ ಕೊಟ್ಟಿರುತ್ತೆ. ಆಯಾ ಸಂದರ್ಭ ಬಂದಾಗ ನಾವ್ ಎಚ್ಚೆತ್ಕೊಂತೀವಿ. ಈಗ ಚಿಕ್ಕವ್ರಿರ್ತೀವಿ, ದೊಡ್ಡವರಾಗ್ತೀವಿ, ಮದ್ವೆ ಆಗತ್ತೆ, ಮಕ್ಕಳನ್ನ ನಾವು ಜನ್ಮ ಕೊಡ್ತೀವಿ, ಅದಕ್ಕೆ ಪೋಷಣೆ ಮಾಡ್ತೀವಿ. ಆ ಟೈಮ್ ಹೇಗಪ್ಪ ಅಂತ ಮೊದ್ಲೇ ಕಲ್ಪನೆ ಮಾಡ್ಕೊಂಡ್ರೆ ನಿಜವಾಗ್ಲೂ ಭಯ ಆಗತ್ತೆ. ಬಟ್ ಆ ಸಂದರ್ಭ ಬಂದಾಗ ನಮ್ಗೆ ಆ ಶಕ್ತಿ ದೇವ್ರು ಕೊಡ್ತಾನೆ, ನಾವ್ ಎಲ್ಲವನ್ನ ನಿಭಾಯಿಸ್ತೀವಿ. ಮಗು ಅಳ್ತಾ ಇದ್ರೆ ನಮ್ಮ ಮಾತೃತ್ವದ ಒಂದು ಭಾವನೆ ಮುಗಿ ಹೇಳತ್ತೆ, ಅಂದ್ರೆ ಒಂಥರ ನಾವು ಜಾಗೃತರಾಗ್ತೀವಿ. ಅವಾಗ ಆ ಕೆಲ್ಸ ನಮ್ಗೆ ಬರ್ಡನ್ ಅನ್ಸೋದೇ ಇಲ್ಲ. ಅದನ್ನ ಎಂಜಾಯ್ ಮಾಡ್ತೀವಿ. ಅದನ್ನ ಎಂಜಾಯ್ ಮಾಡ್ಬೇಕು. ತಾಯ್ತನ, ಹೆಣ್ತನ ಅನ್ನೋದು ಸುಮ್ನೆ ಬಂದಿಲ್ಲ. ಒಂದು ಮಗುವಿಗೆ ಜನ್ಮ ಕೊಡೋದು ಹೆಣ್ಣಿನ ಹತ್ರ ಮಾತ್ರ. ಎಷ್ಟೇ ಟೆಕ್ನಾಲಜಿ ಮುಂದುವರಿಲಿ, ಆ ಕೆಲ್ಸವನ್ನ ಇನ್ನು ಯಾರಿಗೂ ಮಾಡಕ್ ಆಗಿಲ್ಲ. ಅದನ್ನ ನಾವು ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕಂತ ನನ್ಗನ್ಸುತ್ತೆ. ಜವಾಬ್ದಾರಿ ಹೊರೋದಕ್ ನಾನ್ ರೆಡಿ ಇಲ್ಲ, ನನ್ಗೆ ಶಾರೀರಿಕ ಸುಖ ಬೇಕು, ನಾನು ಲಿವಿಂಗ್ ರಿಲೇಶನ್ಶಿಪ್ ಇರ್ತೀನಿ ಅನ್ನೋರು ಮಕ್ಳ ಹೆರೋ ಜವಾಬ್ದಾರಿ ತಗೊಳ್ಳಲ್ಲ ಅಂದ್ರೆ ಇದು ನುಣುಚಿಕೊಳ್ಳುವ ಒಂದು ಪ್ರಯತ್ನ. ಬಟ್ ಇದ್ರಲ್ಲಿ ತುಂಬಾ ಸಫರ್ ಮಾಡೋದು ಹೆಣ್ಮಕ್ಳು. ಈಗ ಒಂದಿಷ್ಟು ವರ್ಷ ನಂಗೆ ಯಾವ್ದು ರಿಸ್ಕ್ ಬೇಡಪ್ಪ ಅಂತ ಆರಾಮ್ಸೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ ಅನ್ಕೊಳ್ಳಿ. ನಿಮ್ಮ ಪ್ಲಾನ್ ಏನು? ಇಷ್ಟ ಆದ್ರೆ ಜೊತೆಗಿರೋದು, ಇಲ್ಲಾಂದ್ರೆ ಬಿಡೋದು. ಎಷ್ಟು ದಿನ? ಕೊನೆ ತನಕನು ಇದೇ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಅದು ಎಲ್ಲಿಯ ತನಕ ಮುಟ್ಟತ್ತೆ? ಒಂದು ಭಾವನೆ, ಒಂದು ಸಂವೇದನೆ ಅನ್ನೋದು ಬರೀ ಶಾರೀರಿಕ ಸಂಬಂಧಪಟ್ಟಿದ್ದಲ್ಲ, ಅದು ಮಾನಸಿಕಕ್ಕೆ ಕೂಡ ಸಂಬಂಧಪಟ್ಟಿದ್ದು. ಖಿನ್ನತೆ ಶುರುವಾಗತ್ತೆ. ಹಾಗಂತ ನೀವು ಕೇಳ್ಬೋದು, ಅಯ್ಯೋ ನೀವೆಲ್ಲ ಒಟ್ಟಿಗೆ ಇದ್ದೀರಲ್ಲ, ನಿಮ್ಮಲ್ಲಿ ಏನು ಸಮಸ್ಯೆಗಳೇ ಇಲ್ವಾ ಅಂತ. ಆದ್ರೆ ಇಲ್ಲಿ ಒಂದೇ ಮನಸ್ಥಿತಿಯನ್ನ ನಾವು ಬದಲು ಮಾಡ್ಬೋದು, ಸರಿ ಮಾಡ್ಕೋಬಹುದು, ಚೇಂಜ್ ಮಾಡ್ತಾ ಹೋಗ್ಬೋದು. ಬಟ್ ಈ ಲಿವ್ ಇನ್ ರಿಲೇಶನ್ಶಿಪ್ ಏನು? ಒಬ್ರ ಜೊತೆ ನಮ್ಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಇನ್ನೊಂದು, ಅದು ಏನ್ ಚೆನ್ನಾಗಿರುತ್ತೆ? ಸರಿ, ಒಂದ್ ಮಗು ಹುಟ್ಟಿತು, ಆ ಮಗು ಹುಟ್ಟಿದ್ಮೇಲೆ ಆ ರಿಲೇಶನ್ಶಿಪ್ ಕಟ್ ಆಯ್ತು. ಆ ಮಗುವಿನ ಭವಿಷ್ಯ
ಗವರ್ಮೆಂಟ್ ಮಾಡಿದೆ, ಸುಪ್ರೀಂ ಕೋರ್ಟ್ ಒಂದು ಏನ್ ಹೇಳ್ತಾರೆ ಪಾಸ್ ಮಾಡಿದೆ, ಏನು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋದು ಅಪರಾಧ ಅಲ್ಲ, ತಪ್ಪೇನಿಲ್ಲ ಅಂತ. ಆದ್ರೆ ಅವರು ಈ ಸಾಂಪ್ರದಾಯಿಕವಾಗಿ ಮದುವೆ ಆಗುವ ಕೊಟ್ಟಿರುವಂತಹ ಹಕ್ಕುಗಳಾಗಿರ್ಬಹುದು, ವಿಚ್ಛೇದನ ಆದ್ಮೇಲೆ ಆ ಹೆಣ್ಮಗುಗೆ ಸಿಗುವಂತಹ ಫೆಸಿಲಿಟಿಗಳು ಇದ್ರಲ್ಲಿ ಸಿಗೋದಿಲ್ಲ. ಆ ಮಗುವಿನ ಭವಿಷ್ಯ ಕೂಡ ಅತಂತ್ರ ಆಗುತ್ತೆ. ಅದಕ್ಕೆ ಕೂಡ ಇನ್ನು ಅವ್ರು ಇನ್ನು ಯಾವ್ದನ್ನು ಹೇಳಲಿಲ್ಲ. ಹಾಗಾಗಿ ತುಂಬಾ ರಿಸ್ಕ್ಗಳು ಇದ್ರಲ್ಲಿದೆ. ಹಾಗಂತ ಇದು ಸುಖದ ಸುಪ್ಪತ್ತಿಗೆ ಮ್ಯಾರೇಜ್ ಆಗೋದು, ಬಟ್ ಆ ರಿಲೇಶನ್ಶಿಪ್ ಅಲ್ಲಿ ಇರೋದು ಫುಲ್ ಮೈನಸ್ ಅಂತ ನಾನು ಹೇಳ್ತಾ ಇಲ್ಲ. ಜೀವನ ಅಂದ್ರೆ ಕಷ್ಟ ಸುಖಗಳ ಸಮ್ಮಿಲನ. ಬದುಕಲ್ಲಿ ಬರುತ್ತೆ, ಗಂಡ ಹೆಂಡತಿಲ್ ಜಗಳ ಬರುತ್ತೆ, ಆಮೇಲೆ ಅರ್ಥ ಮಾಡ್ಕೊಂತ ಹೋಗ್ತೀವಿ, ಅನುಭವಗಳಾಗತ್ತೆ. ನಾನು ಈ ರೀತಿ ನಡ್ಕೋಬಾರ್ದು, ಈ ರೀತಿ ಇರ್ಬೇಕು ಅಂತ ನಮ್ಮನ್ನ ನಾವು ತಿದ್ಕೊಂತೀವಿ. ಅದೇ ಸಂಸಾರ, ಅದೇ ಜೀವನ. ಕಷ್ಟ ಬೇಡ, ನನ್ ಜವಾಬ್ದಾರಿ ಬೇಡ, ಆರಾಮ್ ಇರ್ತೀನಿ ಅನ್ನೋದು ಅದು ಆರಾಮ್ ಲೈಫ್ ಅಲ್ಲ. ಹೆಣ್ತನವನ್ನ ಅಥವಾ ಗಂಡು ಆ ಜವಾಬ್ದಾರಿನ ಮಾಡ್ಲೇಬೇಕು. ಅದನ್ನ ಕರ್ತವ್ಯ ನಮ್ದು. ನಾವ್ ಈ ದೇಶಕ್ಕೆ ಏನ್ ಕೊಡುಗೆ ಸಾಧ್ಯ? ಆ ತರ ಎಲ್ಲ ಇದ್ದು ಆ ಮಕ್ಕಳ ಭವಿಷ್ಯ ತಂತ್ರವಾಗಿ ಆ ಮಗು ಎಲ್ಲಿ ಬೆಳೆಯುತ್ತೆ, ಹೇಗೆ, ಏನು, ಈ ಸಮಾಜ ಸೊಸೈಟಿಯಲ್ಲಿ ಅಷ್ಟೊಂದು ಸುಲಭ ಇಲ್ಲ ಬದುಕೋದಾಗಿರ್ಬೋದು. ಬಟ್ ಇನ್ ಹೆಚ್ಚಿನವ್ರು ಇವಾಗ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದಾರೆ. ಇಲ್ಲ ಇಲ್ಲ ನನ್ಗೆ ಇದೇ ಬದುಕು ತುಂಬಾ ಚಂದ ಇದೆ ಅಂತಿದ್ದಾರೆ. ಬಟ್ ನನ್ಗಂತೂ ಅದ್ರ ಬಗ್ಗೆ ತುಂಬಾ ವರಿ ಇದೆ. ಸೊ ನಮ್ಮ ಮಕ್ಳು ಮುಂದೊಂದ್ ದಿವ್ಸ ಈ ತರ ಒಂದು ಸಂಸ್ಕೃತಿಗೆ ಒಕ್ಕೊಳ್ಳೋದ್ ಆಗ್ಬಾರ್ದು ಅಂತಂದ್ರೆ ನಮ್ಮ ಜವಾಬ್ದಾರಿ, ಪೋಷಕರ ಜವಾಬ್ದಾರಿ ಜಾಸ್ತಿ ಇದೆ. ನಾವು ತೋರಿಸ್ಬೇಕು ಅವ್ರಿಗೆ, ನಾವು ಚೆನ್ನಾಗಿರ್ತೀವಿ, ನಮ್ ಬಾಂಧವ್ಯ, ನಾವು ಇಡೀ ದಿನ ಅವ್ರ ಮುಂದೆ ಜಗಳ ಆಡ್ಕೊಳ್ಳೋದು, ಸಂಸಾರ ಅಂದ್ರೆ ಕಿರಿಕಿರಿ ಅನ್ನೋ ತರ ಫೀಲ್ ಕೊಟ್ಬಿಟ್ರೆ ಮೋಸ್ಟ್ಲಿ ಈ ತರ ಮನ್ಸು ಮುಂದೊಂದ್ ದಿನ ಅವ್ರಿಗೂ ಬರಬಹುದು. ಪ್ರೀತಿ ಗೌರವದಿಂದ ನೋಡೋಣ. ಗಂಡು ಹೆಣ್ಣು ಭೇದ ಬೇಡ. ಗಂಡು ಮಕ್ಳಿಗೆ ಕೆಲ್ಸ ಕೊಡೋಣ, ಹೆಣ್ಮಕ್ಳಿಗೆ ಕೆಲ್ಸ ಕೊಡೋಣ. ಅವ್ರನ್ನ ಒಂದು ಸೊಸೈಟಿಗೆ ಒಂದು ಉತ್ತಮ ಪ್ರಜೆಯನ್ನಾಗಿ ಮಾಡೋಣ. ಓಕೆ, ಕೊನೆಯದಾಗಿ ಅಂದ್ರೆ ಎಲ್ಲ ಮಾಡರ್ನ್ ಲೈಫ್ ಬೇರೆ ಪಾಶ್ಚಿಮಾತ್ಯರ ಸಂಸ್ಕೃತಿಗೆ ನಾವು ಒಗ್ಗಿ ಅವರನ್ನ ಫಾಲೋ ಮಾಡ್ತೀವಿ ಅಂತಂದ್ರೆ ನಮ್ಮತನ, ನಮ್ಮ ದೇಶ, ನಮ್ಮ ಸಂಸ್ಕೃತಿ ಯಾವುದು ಕೂಡ ಉಳಿಯೋದಿಲ್ಲ. ಅವ್ರು ಬಿಟ್ಟು ಹೋಗಿರೋ ಹೇಳ್ತಾರಲ್ಲ, ದಾಸರು ನಾವೆಲ್ಲ ಆಗ್ತೀವಿ. ನಮ್ಮ ದೇಶದಲ್ಲಿ ಏನಿದೆ ಅದನ್ನ ನಾವು ಫಾಲೋ ಮಾಡೋಣ. ನಮ್ಮ ಊಟವನ್ನ ನಾವು ತಿನ್ಬೇಕು ತಾನೆ. ನಮ್ಮ ಈ ಒಂದು ನೇಚರ್ಗೆ ಯಾವ್ದು ಹೋಗುತ್ತೆ ನಾವು ಅದನ್ನ ತಿಂತೀವಿ ಅಂದ್ಮೇಲೆ ನಮ್ಮ ಸಂಸ್ಕೃತಿನ ನಾವು ಫಾಲೋ ಮಾಡೋಣ. ಬೇರೆ ಯಾರದ್ದು ಅಲ್ಲ. ಬೇರೆ ಯಾರನ್ನ ನಾವು ಅಮ್ಮ ಅನ್ನೋದಕ್ ಆಗುದಿಲ್ಲ. ನಮ್ಮ ಅಮ್ಮನ್ನ ನಾವು ಅಮ್ಮ ಅನ್ಬೇಕು. ಇದು ಯಾವ ದೇಶದಲ್ಲೂ ನಮ್ ಈ ಸಂಸ್ಕೃತಿ ಆಗ್ಲಿ ಕಲ್ಚರ್ ಆಗ್ಲಿ ಇಲ್ಲ. ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು. ಎಷ್ಟೊಂದ್ ಜನ ಫಾರಿನರ್ಸ್ ಗಳು ಮುಂದೊಂದ್ ದಿನ, ನಾನೇ ಕೇಳಿದೀನಿ ಸಂಭಾಷಣೆ ಅವ್ರದ್ದು ಇಂಟರ್ವ್ಯೂ ಇದ್ದಾಗ, ಮುಂದೊಂದ್ ದಿವಸ ನಾನು ಇಂಡಿಯಾದಲ್ಲಿ ಹುಟ್ಟೋದಕ್ಕೆ ಇಷ್ಟಪಡ್ತೀನಿ ಅಂತಾರೆ. ಬಟ್ ನಮ್ ಇಂಡಿಯನ್ಸ್ಗೆ ಏನಾಗಿದೆ, ನಮ್ಮದೆಲ್ಲ ಹಳೆ ವಿಚಾರಗಳು, ಆಚಾರಗಳು, ಈ ಮದ್ವೆ ಇವೆಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಹೇಳ್ತಾರಲ್ಲ, ಆಧುನಿಕತೆ ಹಿಂದ್ ಬಿದ್ಬಿಟ್ಟಿದೀವಿ, ಆರೋಗ್ಯ ಕೆಡಿಸ್ಕೊಂತೀವಿ. ಫೈನಲ್ ಆಗಿ ಗೊತ್ತಾಗತ್ತೆ ಅದರ ಬೆನಿಫಿಟ್. ಬಟ್ ನಮ್ಮದ್ರಲ್ಲೂ ಮೈನಸ್ ಗಳಿದೆ. ಅದನ್ನ ಒಂದ್ ಬಿಟ್ಕೊಳಕ್ ಆಗಲ್ಲ. ಅದ್ರನ್ನ ಸರಿ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಮುಂದಕ್ಕೆ ಹೋಗ್ಬಹುದು. ಹಾಗಾಗಿ ನಾವು ನಮ್ಮ ಮಕ್ಕಳನ್ನ ಬೆಳೆಸುವಲ್ಲಿ ಅತಿ ಎಚ್ಚರಿಕೆ ಪಾತ್ರವನ್ನ, ಇದ್ರಲ್ಲಿ ನಮ್ಮ ರೋಲ್ ತುಂಬಾ ಇದೆ. ಕೆಟ್ಟದ್ದನ್ನೇ ಕಾಣಿಸೋದ್ ಬೇಡ ನಮ್ಮ ಮಕ್ಕಳಿಗೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದಿಷ್ಟು ನನಗೆ ಇವತ್ತು ತಿಳಿಸ್ಬೇಕಾಗಿರೋ ಅನ್ಸಿರುವಂತಹ ವಿಷಯಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.